ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಾಡಿ ಓಡ್ಸಕತ್ ಯಾವ್ದೋ ಆನೆ ಮೇಲೆ ಕೂತ್ಕೊಳ್ಳೋ ಫೀಲ್ ಬಂದ ಬೀಚ್ ತರ ಇದೆ. ಎಗ್ ದೋಸೆ ತಿನ್ನಕ್ ಹೋಗೋಣವಾ? ಓ ಸಿಎ ಓದಿಸ್ತಿದ್ದಾರೆ ಮಗಂಗೆ. ನಮ್ ಹಣೆ ಬರ ಚೇಂಜ್ ಮಾಡೋ ಕೆಪಾಸಿಟಿ. ಇಷ್ಟು ದೊಡ್ಡ ಗಾಡಿ 4x4 ಅಂತೆ 4x4 ಗುಣ. ಸೊ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಾಡಿ ಓಡ್ಸಕತ್. ಪವರ್ ಬೇರೆ, ಹಾರ್ಸ್ ಪವರ್ ಬೇರೆ. ಇಷ್ಟು ದೊಡ್ಡ ಕಾರ್ ಇದೆ ನೋಡಿ. ಗೊತ್ತಿಲ್ಲ ಹೆಂಗ್ ಓಡಿಸ್ತೀನೋ. ಆಕ್ಚುಲಿ ಸಿಟಿ ಕಾರ್ ತಗೊಂಡೋಗೋಣ ಅನ್ಕೊಂಡ್ವಲ್ಲ, ಬೇರೆ ಕಾರು. ಆ ಕಾರ್ ಸ್ವಲ್ಪ ಸ್ಟಾರ್ಟ್ ಆಗಿ ಸ್ವಲ್ಪ ಇಶ್ಯೂ ಕೊಡ್ತಿದೆ, ಅದಕ್ಕೆ ಸ್ವಲ್ಪ ದೊಡ್ಡ ಕಾರ್ ಕಲಿಯೋಣ ಅನ್ಕೊಂಡೆ. ಇದೂನ ಲೈಕ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರಾಕ್ಟೀಸು ಮಿಸ್ ಆಗೋದಿಲ್ಲ. ಇಲ್ಲಿ ನೋಡಿ ವ್ಯೂ ಹೇಗಿದೆ. ಭಯ ಆಗ್ತಿದೆ. ಹೋಗ ಭಯ ಬೀಳ್ತಾ ಇದ್ದಾಳೆ, ಮುಖದಲ್ಲಿ ಕಾಣಿಸ್ತಾ ಇದೆ ನೋಡಿ. ನಿಜ ಅಂದ್ರೆ ದೊಡ್ಡ ಗಾಡಿ ಎಲ್ಲ ಕಂಟ್ರೋಲ್, ಅದು ಮೊದಲೇ ಹಾರ್ಸ್ ಪವರ್ ಹೆಚ್ಚಿದೆ ಅಂತಾನೆ ಭಯ ಆಗ್ತಿದೆ. ಸೊ ಅನ್ನೊಂದು ಒಳ್ಳೆ ಮಾತಿಂದ ಇನ್ನೊಂದ್ಸತಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೈಲಾಗ್ ಇಂದಾನೆ ಸ್ಟಾರ್ಟಿಂಗ್ ಅವತ್ತಿಂದ ಹೇಳಿದ್ದೇನಲ್ವಾ? ಕರೆಕ್ಟ್. ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಡೀಪ್ ಮೀನಿಂಗ್ ಅಪ್ಪ. ಎಲ್ಲೆಲ್ಲಿಂದ ಹುಡ್ಕೊಂಡ್ ಬರ್ತಾನೋ ಏನೋ. ಹಿಂಗ ಅನ್ಸಿದೆ ಫೀಲ್. ಇದೊಂಥರ ಯಾವ್ದೋ ಆನೆ ಮೇಲೆ ಕೂತ್ಕೊಳ್ಳೋ ಫೀಲ್ ಬಂದಿದೆ. ಆನೆ ಮೇಲೆ ಕುಂತ್ಕೊಂಡಂಗ್ ಫೀಲ್ ಬರ್ತಿದೆ. ನನಗೆ ಬೇರೆ ಕಾರೆಲ್ಲ ಬೋನಟ್ ಕಾಣಿಸ್ತಿದ್ದಿಲ್ಲ, ಇದು ಬೋನಟ್ ಕಾಣಿಸ್ತಿದೆ. ಇನ್ನೊಂದು ಫನ್ನಿ ನಿಮ್ಗೆ ಹೇಳ್ಬೇಕು ನಾನು. ಈ ವಿಡಿಯೋ ನೋಡಿದ್ದೀರಾ? ಆ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿದಾಳಲ್ವಾ, ಅದನ್ನ ನಮ್ಮ ಅತ್ತಿಯರೆಲ್ಲ ಅಲ್ಲಿ ಫ್ಯಾಮಿಲಿ ಎಲ್ಲ ನೋಡ್ತಾ ಇದೆ ಯೂಟ್ಯೂಬಲ್ಲಿ. ಅವ್ರು ಅಷ್ಟಿಷ್ಟು ಬಿದ್ದು ನಕ್ಕಿಲ್ಲ. ಅವ್ರು ಲಾಸ್ಟ್ ಸ್ಟೇಟಸ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಅದು ಅಷ್ಟಿಷ್ಟು ನಕ್ಕಿಲ್ಲ ಅವ್ರು ಆ್ಯಕ್ಚುಲಿ. ಹೌದು, ಕಾಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರ ಏನದು ಮೊನ್ನೆ DJ ಡೈಲಾಗ್ ಅಂತ ಹೇಳ್ಬಿಟ್ಟು ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗ್ತದೆ ಅಂತಂದ್ರೆ ಸಾರಿ, ನಿನ್ನೆ ಆಕ್ಚುಲಿ ವಿಡಿಯೋ ಬಿಟ್ಟಿಲ್ಲ. 9th ವಿಡಿಯೋ ಆಕ್ಚುಲಿ. ಸೊ ಫುಲ್ ಬಿಸಿ ಇದ್ದೆ, ಸ್ವಲ್ಪ ಚಾಲೆಂಜ್ ಸ್ವಲ್ಪ ಇನ್ಕಂಪ್ಲೀಟ್ ಅನ್ಸ್ಬೋದೇನೋ. ಬಟ್ 10 ವ್ಲಾಗ್ ಅಂತೂ ಹಾಕ್ತೀನಿ. ಆಕ್ಚುಲಿ ಈ ಗಾಡಿ ನನ್ನ ತಮ್ಮಂದಿರಿಗೆ ಬಹಳ ಇಷ್ಟ. ನನ್ನ ತಮ್ಮ ಅಂತ ಹೇಳಕ್ ಇಷ್ಟ ಪಡೋರು. ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ಎಲ್ಲ ಕಸಿನ್ಸೇ ನಾವು, ಬಟ್ ಒಳ್ಳೆ ಫ್ರೆಂಡ್ಸ್ ನಾವೆಲ್ಲ. ಒಂಥರ ನನ್ನ ಜೊತೆ ಚೆನ್ನಾಗಿರ್ತಾರೆ, ತುಂಬಾ ಫನ್ ಮಾಡ್ಕೊಂಡು. ಇಟ್ಸ್ ನಾಟ್ ಬ್ಯಾಡ್. ಅದನ್ನು ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾಳೆ. ಆ ಗಾಡಿಗೆ ಏನು ಬೇರೆ ಫೀಲ್ ಕೊಡ್ತಾ ಇಲ್ಲ ಅಂತೇಳಿ ಆಗ್ತಾ ಇದೆ. ಬಟ್ ಏನೇನು ದೊಡ್ಡ ಗಾಡಿ ಸ್ವಲ್ಪ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಇಟ್ಕೊಂಡು ಟ್ರೈ ಮಾಡ್ತಿದ್ದೀನಿ. ನೋಡಿ ಈಗ ಆ ಸ್ಟೇರಿಂಗ್ ನೋಡಿದ್ರೆ ಕಟಿಂಗ್ ಮಾಡಿದ ತಕ್ಷಣ ಕ್ಲೀನಾಗಿ ತೊಗೊತಾ ಇದ್ದಾಳೆ. ಅದೇ ರಿಟರ್ನ್ ಬಂದಾಗ ಇಲ್ಲಿ ಬೇಕೋ ಅಲ್ಲಿ ಇಟ್ಕೊತಾ ಇದ್ದಾಳೆ. ಈ ದ ಡಿಫ್ರೆನ್ಸ್. ಫಸ್ಟ್ ವಿಡಿಯೋ ಮತ್ತೆ ಈ ವಿಡಿಯೋಗೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಸ್ಟಾರ್ಟಿಂಗ್ ಎಲ್ಲ ಹೆದರ್ತಿದ್ದೆ, ಇವಾಗ ಹೆದರಿದ್ದೀನಿ. ಹಾಗೆ ಹೊಸದು ಟ್ರೈ ಮಾಡೋ ಟೈಮ್ನಾಗ ಹೆದರೋದು ಸಹಜ. ಅದನ್ನ ಹೆದರು ಬಿಟ್ಟು ಬಿಡೋದು, ಟ್ರೈ ಮಾಡದೆ ಇರೋದು ಅದು ತಪ್ಪು. ನನಗೆ ಗೊತ್ತಿಲ್ಲ. ನಾನು ಮೊನ್ನೆಲ್ಲ ವೀಡಿಯೋಸಲ್ಲಿ ನೋಡ್ತೀನಿ, ತುಂಬ ವೀಡಿಯೋಸಲ್ಲಿ ನಾನೇ ಇದ್ದೀನಿ. ಅದಕ್ಕೆ ನಾನು ಅದೃಷ್ಟ ಸ್ವಲ್ಪ ಇವಳಿಗೆ ಬಂದಿದೆ. ನನ್ನ ಫ್ಯಾನ್ಸ್ ಎಲ್ಲ ಸ್ವಲ್ಪ ರೇ ಇಂಥವೇ ಮಾತಾಡ್ತಾನೆ. 4x4 ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಬೇಕಲ್ವಾ? 4x4 ಬಂದ್ಬಿಟ್ಟು 4x4 ಅಂತ ಇಲ್ವಾ? 4x4 ಅಂತ ಹೇಳಿದ್ರೆ ನಿನಗೆ ಫ್ರಂಟ್ ವೀಲ್ ರಿಯರ್ ವೀಲ್ ಡ್ರೈವ್ ಅಂತ ಹೇಳ್ತಾರೆ. ಓಕೆ, ಈಗ ರಿಯರ್ ವೀಲ್ ಡ್ರೈವ್ ಮಾಡಿದ್ ನಾವೀಗ ಈ ಗಾಡಿ ಮೊನ್ನೆ ಮಾಡಿದೆ ನೋಡೋದು ಜಸ್ಟ್ ಗಾಡಿನ, ಅದು ಫ್ರಂಟ್ ವೀಲ್ ಡ್ರೈವ್. ಅದು ಆಕ್ಚುಲಿ ಅದರಲ್ಲಿ 4x4 ಏನು ಬರಲ್ಲ, ಎಲ್ಲ ನಾರ್ಮಲ್ ಡ್ರೈವ್. ಅದು ಇದು ಎದಕ್ಕೆ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಬನ್ನಿ, ಹಿಲ್ ಸ್ಟೇಷನ್, ಮಡ್ ರೋಡ್ಸ್, ಈಗ ಕೆಸರಲ್ಲಿ ಸಿಕ್ಕಾಕೊಂಡಿದೆ. ಓಕೆನಾ, ಇದನ್ನ ಯೂಸ್ ಮಾಡ್ಲಿಕ್ಕೆ ಅಪ್ಸ್ ಅಲ್ಲಿ ಮೇಲೆ ಹೋಗಿಲ್ಲ ಗಾಡಿ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ 4x4 ಅಂತ. ಓಕೆ, ಸೊ ಅನ್ನ 4x4 ಇಂದು ಮ್ಯಾಕ್ಸ್ ತೋರಿಸ್ತಿದ್ದಾನೆ. ಯಾವ್ದು ಇಲ್ಲಿ ಇದೇನಾ 2H 4H 4L ಅಂತ ಹೇಳ್ಬಿಟ್ಟು, ನಿನ್ಗೆ ಯಾವಾಗ ನೀನ್ ಎಲ್ಲಾದ್ರೂ ಕೆಸರಲ್ಲಿ ಸಿಕ್ಕೋಕಂತು ಅಥವಾ ಹಿಲ್ ಸ್ಟೇಷನ್ ಇರಬೇಕು ಅಂದಾಗ ನೀನ್ 4x4 ಹಾಕ್ಬೇಕು. 4L ಅಂತ ಇದೆ ಅಲ್ವಾ, ಇದು ಲೋಡ್. ಇದು ನಿಮ್ಗೆ 4x4 ಅನ್ನೋದು ಅದಕ್ಕೆ ಆಫ್ ರೋಡಿಂಗ್ ಎಲ್ಲ ಮಾಡ್ತಾರಲ್ಲ ಅಂತವರಿಗೆಲ್ಲ ಬಹಳ ಯೂಸ್ಫುಲ್ ಆಗುತ್ತೆ. ಆಕ್ಚುಲಿ ನನ್ನ ತಮ್ಮ ಹೇಳಿದ್ದದು ಬೀಚ್ ತರ ಇದೆ ಅಂತ ಹೇಳ್ಬಿಟ್ಟು ಶೋದು ಅಂತ ಹೇಳಿದ್ನಲ್ಲ. ಏನೋ ಶೋಧವನ್ನ ನೋಡ್ತಿದ್ರೆ ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಆಕ್ಚುಲಿ ಕಾರ್ ಓಡಿಸಿದ್ಮೇಲೆ ನನಗೆ ಅರ್ಥ ಆಗ್ತಿದೆ ಏನ್ ಹೈಪ್ ಇದೆ ಅದ್ರದ್ದು ಅಂತ. ಇವಾಗ ಬೇರೆ ಲೆವೆಲ್ ರೆಸ್ಪೆಕ್ಟ್ ಬರ್ತಿದೆ. ಯಾರು ಕಾರ್ ಓಡಿಸಿದ್ರು ಇಷ್ಟಕ್ಕೊಂದೆಲ್ಲ ಯೋಚನೆ ಮಾಡಿ ಓಡಿಸ್ತಿದ್ದಾರೆ, ಅಷ್ಟು ಕಷ್ಟ ಇದೆ ಅಂತಂದು ಇವಾಗಿನ್ನ ರೆಸ್ಪೆಕ್ಟ್ ಹೆಚ್ಚಾಗಿದೆ ಎಲ್ಲ ಡ್ರೈವರ್ಸಿಗೆ.
ಅಂದರೆ ಲೈಕ್ ನಾರ್ಮಲಾಗಿ ಯಾರು ಇದನ್ನೇ ಪ್ಯಾಷನ್ ಆಗಿ ಇಟ್ಕೊಂಡಿದ್ದೀರೋ, ಯಾರು ನಾರ್ಮಲಾಗಿ ಡ್ರೈವ್ ಮಾಡ್ತಿರೋ ಎಲ್ಲರಿಗೂ ಥಮ್ಸ್ ಅಪ್. ಕೆಲವರು ಇನ್ನೊಂದು ಡೈಲಾಗ್ ಇದೆ ಪಾಪ, ಇದು ಬಹಳ ಜನ ಡ್ರೈವರ್ಸ್ ಅವ್ರಿಗೆ ಗೊತ್ತಿರುತ್ತೆ ಇದು ಆಕ್ಚುಲಿ. ಸಾವು ಎಲ್ಲರಿಗೆ ಹಿಂದೆ ಇದ್ರೆ ಡ್ರೈವರ್ಸ್ ಇವಾಗ ಮುಂದೆ ಇರುತ್ತೆ. ಬಹಳ ಜನ ಸೇವ್ ಕೂಡ ಮಾಡಿದ್ದಾರೆ ಡ್ರೈವರ್ಸ್ ಅವರು. ಹೌದು ಹೌದು. ಸೊ ಎಸ್, ಈ ವಿಡಿಯೋ ಎಲ್ಲ ಡ್ರೈವರ್ಸಿಗೆ, ಎಲ್ಲ ರೈಡ್ ಮಾಡೋರಿಗೆ, ಅವ್ರಿಗೆ ಡೆಡಿಕೇಟೆಡ್. I've been doing shit my way, or the highway, and in the driveway is a nice range, cause I grind through the climb, I invite pain. ಎಗ್ ದೋಸೆ ತಿನ್ನಕ್ ಹೋಗೋಣವಾ ನಾಳೆ? ಡೆಫಿನೆಟ್ಲಿ ನಾಳೆಯಿಂದ ನೀವು ಸಿಟಿ ನೋಡ್ಬೋದು, ಸಿಟಿ ಜೊತೆ ನಮ್ಮನ್ನು ನೋಡ್ಬೋದು. ಬಳ್ಳಾರಿನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡ್ತೀರಿ. ಅಣ್ಣ ಇಲ್ಲಿ ತಗೊಂತಿದ್ದಾನೆ, ಯಾಕಂದ್ರೆ ಸಿಟಿ ಬಂತಲ್ವಾ. ಇವಾಗ ಎಲ್ಲಿ ಅಣ್ಣ ಇವಾಗ ಒಳ್ಳೆ ಟಿಫಿನ್ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾನೆ. ನಾವು ಹೋಗ್ಬಿಟ್ಟು ಮೆಕ್ಕನ್ ಇಲ್ಲಿ ನೋಡಿ ಸಿಟಿ ಸ್ಟಾರ್ಟ್ ಆಗಿದೆ, ಇವಾಗ ಎಂಟರ್ ಮಾಡ್ತಿದ್ದೀವಿ. ನನ್ನ ಕೆಲಸದ ಬಗ್ಗೆ ತಿಳ್ಕೊಬೇಕಂತಿದ್ದೀರ ಅಂದರೆ ಸಾಫ್ಟ್ವೇರ್ ಡೆವಲಪರ್. ಸೊ ಅಣ್ಣ ಕಾರ್ ಮೆಕ್ಯಾನಿಕ್, ಅದ್ರ ಬಗ್ಗೆ ಕೂಡ ತಿಳಿಸೋಣ. ನಮ್ಮ ಬಗ್ಗೆ ಹೆಚ್ಚು ರಿವೀಲ್ ಮಾಡೋಕ್ಕಾಗೋದಿಲ್ಲ, ವೆರಿ ಸ್ಯಾಡ್ ಫಾರ್ ದ್ಯಾಟ್. ಬಟ್ ನಾನು ಯಾರ್ದು ಲೈಕ್ ಟೆಕ್ನಾಲಜಿನಲ್ಲಿ ವರ್ಕ್ ಮಾಡ್ತೀನಿ ಅದನ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ನಾಲೆಜ್ ಶೇರ್ ಮಾಡ್ಬೋದು. ಸೊ ಇಲ್ಲಿ ಎಗ್ ದೋಸೆ ಮಾಡ್ತಾರಂತ. ಗುಡ್ ಮಾರ್ನಿಂಗ್ ಚೆಪ್ತಾರೆ. ಎಗ್ ದೋಸೆ ಸೆಂಟಿಮೀಟರ್ ಅಂತ ನನಗೆ ಇಷ್ಟ ಇಲ್ಲ. ಹೌದಾ? ಆಂಟಿ ಎಗ್ ದೋಸೆ ಮಾಡ್ತಾರೆ, ಅಲ್ಲಿ ನೋಡಿ ತವ ಎಲ್ಲ. ಅದು ಮಾಡ್ಕೊಂಡೆ ಅವ್ರ ಮಗನ CA ಮಾಡಿದ್ದಾರೆ. CA ಅವ್ರ ಮಗ? ಇದ್ರ ಮೇಲೆ ಬುಕ್ ಬರೀಬೇಕು ಹಂಗಾರೆ ನಾವು. CA ಓದಿಸ್ತಿದ್ದಾರೆ ಮಗಂಗೆ. అవునవును ಎಕ್ಸಾಮ್ ಡ್ರೀಮ್ ಅಂತ ಅವ್ರ ಮಗನ CA ಮಾಡೋದು ಡ್ರೀಮ್. ಹೌದಾ? ಈಗ ಹೇಳಿಲ್ಲ 3 years ಬ್ಯಾಕ್ ಅಕ್ಕನ ಇಂಗ್ಲಿಷ್ ಅಲ್ಟಿಮೇಟ್. ಸೊ ಕಷ್ಟಪಟ್ಟು ಓದಿಸ್ತಾರೆ, ಖುಷಿ ಆಯ್ತು ನನಗೆ. ನಮ್ಮ ಅಮ್ಮನ ನೆನಪಾಯ್ತು. ನಿಂಗೆ ಅಮ್ಮನ ನೆನಪಾಯ್ತಾ? ಚೆನ್ನಾಗಿ ಓದಿಸಿದ್ದಾರೆ ನೋಡಿ ತಾಯಿ. ನಾನು ಅವ್ರ ಮಗನ ಮೇಲೆ ಆಸೆ ಇಟ್ಕೊಂಡಿದ್ದಾರೆ ಅಂತ, ನನ್ನ ಮಗ CA ಮಾಡೋದು. ಆ್ಯಕ್ಚುಲಿ ನಮ್ಮ ತಾಯಿಗೂ ಆಸೆ ಇತ್ತು ನಾನು ಓದ್ಬೇಕನ್ನೋದು. ಇವನು ಮಾಡಿದ್ದಾನೆ. ಇವಾಗ ಕಾರ್ ಏನೋ ಇಂಜಿನಿಯರ್ ಅಂತ, ಮೆಕ್ಯಾನಿಕಲ್ ಇಂಜಿನಿಯರ್ ಅಮ್ಮಂಗೆ ಮಗ. ಅದು ಹೌದು, ಯಾಕಂದ್ರೆ ನಾನು ಮೆಕ್ಯಾನಿಕ್ ಓದಿದ್ದವರೆಲ್ಲ ಅಣ್ಣನ ಹತ್ರ ಬಂದು ಕೆಲಸ ಕಲಿತಾರೆ. ನಾನೇ ಶಾಕು ಆ್ಯಕ್ಚುಲಿ. ಮಗನ CA ಓದಿಸ್ತಿದ್ದಾರೆ ಅಂದರೆ ನಾನೇ ಶಾಕ್ ಆಗ್ಬಿಟ್ಟೆ ನಾನು. ನಂಗೂ ಶಾಕ್ ಆಯಿತು. ಸ್ಟ್ರೀಟ್ ಫುಡ್ ಇದು ಆ್ಯಕ್ಚುಲಿ, ಅದಕ್ಕೆ ಹೆಸರು ಏನೂ ಇಲ್ಲ, ನಮಗೆ ಕಾಣಿಸ್ತಿಲ್ಲ, ಖಾಲಿ ಏನೂ ಇಲ್ಲ ಬೋರ್ಡ್. ಇಲ್ಲಿ ನೋಡಿ, ಅದು ದಾವಣಗೆರೆ ಬೆಣ್ಣೆ ದೋಸೆ ಇದೆ, ಅದು ಹೋಟೆಲ್. ಇದು ಎದುರಿಗಿಲ್ಲೇ ಇದೆ. ನೀವು ಪೇರ್ ಚೌಪಾಕ ಮಹೇಶ್ವರಿ ಎಗ್ ದೋಸೆನಾಕ. ಹಾ, ಇಲ್ಲಿ ನೋಡಿ ಪಡ್ಡು ನಾನು ತಗೊಂಡಿದ್ದೀನಿ, ಅಣ್ಣ ದೋಸೆ ತಗೊಂತಿದ್ದಾನೆ. ಚಟ್ನಿ ಸೂಪರ್ ಇರುತ್ತೆ. ಫಸ್ಟ್ ಟೈಮ್ ನಾನು ತಿಂತಿರೋದು. ಕೆಂಪು ಚಟ್ನಿ ಹುಳಿ ಇದೆ. ಚೆನ್ನಾಗಿತ್ತಾ? ಖಾರ ಸ್ವಲ್ಪ ಜಾಸ್ತಿ ಇದೆ. ಇದು ಪಡ್ಡು ಅಂತೀವಿ ನಾವು, ಪೊಂಗಲ್. ಅನ್ನ ನೀರು ತರ್ತಿದ್ದಾನೆ. ನಾ ಖಾರ ತಿನ್ನಲ್ಲ ಹೆಚ್ಚು. ಕಣ್ಣಾಗೆಲ್ಲ ನೀರು ಬಂದಿದ್ದಲ್ಲ ಬ್ರೋ. ಆ್ಯಕ್ಚುಲಿ ಇವಳು ಬಂದ್ಬಿಟ್ಟು ಇಷ್ಟು ಖಾರ ಎಲ್ಲ ತಿನ್ನಲ್ಲ ಇವಳು ಆ್ಯಕ್ಚುಲಿ. ನಾನು ಬಳ್ಳಾರಿ ಜನ ತುಂಬ ಚೆನ್ನಾಗಿ ತಿಂತಾರೆ ಖಾರ ತಿಂದ ಅಭ್ಯಾಸ ಇದೆ. ನಮಗೆಲ್ಲ ಫುಲ್ ಖಾರ ಅಂದ್ರೆ ತುಂಬ ಇಷ್ಟ ನಮಗೆ. ಸೊ ಎಗ್ ದೋಸೆ ಇಲ್ಲಿದೆ, ಅನ್ನ ತಿಂತಿದ್ದಾನೆ. ಅನ್ನ ಫಸ್ಟ್ ಟೈಮ್ ಅಲ್ಲ, ಸೊ ತುಂಬ ಟೈಮ್ ತಿಂತಿದ್ದೆ. ಹಾಂ, ಬಳ್ಳಾರಿ ಜನತೆ ಯಾರ್ಯಾರು ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ತಿನ್ನು. ಹಾಂ ಹೌದು, ನಾನ್ ವೆಜ್ ಯಾರು ತಿಂತಾರೋ ನಾನ್ ವೆಜ್ ಎಗ್ ತಿಂತಾರೆ, ಎಲ್ಲರೂ ತಿಂತಾರೆ, ಬಂತೀನಿ. 15 ವರ್ಷದಿಂದ ಇಲ್ಲೇ ಇಟ್ಟಿದ್ದಾರೆ. ಎಷ್ಟಾಯ್ತು ಅನ್ನ ಕೊಟ್ಟಿದ್ದಂತ? ಕೇಳಿ ಕೊಟ್ಕೊಂಡು ಆಂಟಿ ಎಂತ ಇದೆ? ಉನ್ನಿಲ್ಲ ಅಂತ ಇಂಥವ್ರು ನೋಡಿ ಇನ್ಸ್ಪೈರ್ ಆಗ್ತಾ ಇರ್ಬೇಕಲ್ವಾ. ಸೊ ಆಂಟರ್ಪ್ರಿನರ್ ಬಂದು ಟಿಫಿನ್ ತಿನ್ನಿ ಬಳ್ಳಾರಿನಾಗಿರೋದು ತುಂಬ ಚೆನ್ನಾಗಿದೆ. ಸ್ಪೈಸಿ ಇದ್ರೆ ಇನ್ನೂ ಇಷ್ಟ ಆಗುತ್ತೆ, ಸ್ವಲ್ಪ ಸ್ಪೈಸಿ ಇದೆ. ಅಣ್ಣನ ಹತ್ರ ಒಂದು ಡೈಲಾಗ್ ಹೇಳ್ತಿದ್ದೆ, ನಮ್ಮ ಹಣೆ ಬರ ಚೇಂಜ್ ಮಾಡೋ ಕೆಪಾಸಿಟಿ ಬ್ರಹ್ಮನ ಹತ್ರ ಬಿಟ್ರೆ ಅಮ್ಮನ ಹತ್ರ ಇರುತ್ತೆ ಅಂತ. ಸೊ ಡೈಲಾಗ್ ಹೌದು, ಅಣ್ಣನ ಹತ್ರ ಸೇರ್ಬಿಟ್ಟು ಡೈಲಾಗ್ ನಾನು ಹಾಕ್ತಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, CA ಮಗನ ಓದ್ಸೋಕ್ಕೆ ಎಷ್ಟು ತಾಯಿ ಕಷ್ಟಪಡ್ತಾ ಇದ್ದಾಳೆ ಅಂದ್ರೆ ಅವ್ರು ನೋಡಿ ಇನ್ಸ್ಪೈರ್ ಆಗ್ಬೇಕು. ಆಕ್ಚುಲಿ ನಾವು ಲಾಸ್ಟ್ ಡೈಲಾಗ್ ಲೀಸ್ಟ್ ಹನ್ನೊಂದು ಇವಾಗ ಲಾಸ್ಟ್ ರಾಪ್ ಅಪ್ ಮಾಡೋಣ. ಉದ್ಧಾರ ಆಗ್ಬೇಕಂತ ಹೇಳಿದ್ರೆ
ಊರ್ನ ಬಿಡ್ಬೇಕಂತ ಏನಿಲ್ಲ, ಊರು ಸಾಬ್ರಿ ಬಿಟ್ರೆ ಸಾಕಾಗತ್ತೆ. ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಎಲ್ಲ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊ, ಅವ್ರೇನಂದ್ರು ಇವ್ರೇನಂದ್ರು ಅಂತ ತಲೆ ಕೆಡ್ಸ್ಕೊಳ್ಳೋದು, ಅದು ಊರು ಸಾಬ್ರಿ ಅಂತಾರ. ಓಕೆ ಓಕೆ ಓಕೆ, ಚೆನ್ನಾಗಿದೆ, 100ಕ್ಕೆ 100 ಸತ್ಯ. ಸೊ ಟೈಮ್ ನೋಡಿ 10:40 ಆಗ್ತಿದೆ. ಜಸ್ಟ್ ಇವಾಗೆ ಮನೆಗೆ ಬಂದಿದ್ದೀನಿ. ಸೊ ಕೆಲಸ ಮಾಡ್ತೀನಿ, ಲಾಗಿನ್ ಆಗಿಬಿಟ್ಟು ಮತ್ತೆ ಡೈರೆಕ್ಟ್ ಸಂಜೆ ನಿಮ್ಮ ಹತ್ರ ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಆಗ್ತಿದೆ 9:30. ಸೊ ಲಿಟ್ರಲಿ ಬೆಳಗ್ಗೆಯಿಂದ ಇವಾಗ ತನಕ ಕೆಲಸ ಮಾಡ್ತಿದ್ದೆ. ಇವಾಗ ಊಟ ಮಾಡ್ತೀನಿ, ವಿಡಿಯೋ ಎಂಡ್ ಮಾಡೋಕ್ಕೆ. ದಟ್ ಈಸ್ ಇಟ್. ಸೊ ಅದಕ್ಕೆ ಪ್ಲೇಟಿಗೆ ಊಟ ಮಾಡ್ತೀನಿ. ಓ, ಅಮ್ಮನ ಸಾರು ಇವತ್ತು ನನ್ನ ಫೇವ್ರೇಟ್, ಇದು ಒನ್ ಆಫ್ ಮೈ ಫೇವ್ರೇಟ್. ಸೊ ಎಸ್, ಗುಡ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಆ್ಯಕ್ಚುಲಿ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನನ್ನ ಕೆಲಸ 8:30 9 ಗಂಟೆ ತನಕ ಇತ್ತು. ಆಮೇಲೆ ಊಟ ಮಾಡಿದೆ, ಸ್ನೂಪಿ ವಾಕಿಂಗ್, ಅಲ್ಲೇ ಮಕ್ಕೊಂಡೆ. ಸೊ ಇವತ್ತು ಆಲ್ರೆಡಿ ನೀವು ನೋಡ್ತಿದ್ದೀರಾ, ನಾನು ಕಾರ್ನಲ್ಲಿದ್ದೀನಿ, ಸಿಟಿಗೆ ಹೋಗ್ತಿದ್ದೀನಿ ಬೇಸಿಕಲಿ. ಸೊ ಇವತ್ತಿಂದ ನಮ್ಮ ಸಿಟಿ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಎಕ್ಸ್ಪೀರಿಯನ್ಸ್ನ, ಸಿಟಿ ಎಕ್ಸ್ಪೀರಿಯನ್ಸ್ನ ನೀವು ಮುಂದಿನ ಬರ್ತಾ ಇರೋ ಬ್ಲಾಗ್ಸ್ನಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಆಫ್ ದಿಸ್ ಚಾಲೆಂಜ್. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಮುಂದಿನ ವಿಡಿಯೋ ನೋಡ್ತೀರಿ ಸಿಟಿನಲ್ಲಿ ಏನಾಗುತ್ತೆ ಅಂತ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ, ಈ ಸೀರೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇರುತ್ತೆ ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಸಿ ಯು, ಬಾಯ್. ಪೋಸ್ ಕೊಡ್ಬೇಕನ್ನ, ಫೋಟೋ ನಾನು ಹಾಕ್ತೀನಲ್ಲ. ಡೈಲಾಗ್ ಹೇಗ ಅನಿಸ್ತು? ಕಲ್ತ್ಕೊಂಡಲ್ಲ ಅಂತ ಬರೀ ಅವ್ನ್ ಕ್ರೆಡಿಟೇ ತಗೊಂಡೋಗಿ ನೋಡ್ತಾನೆ, ಹೋಗ್ಲತ್ತಾಗ.